ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ಕೊನೆವರೆಗೂ ವ್ಲಾಗನ್ನ ನೋಡಿ. ನಿಮಗೆ ಮೊದಲೇ ಹೇಳ್ದಾಗೆ ವಾಯ್ಸು ತುಂಬ ಚಿಕ್ಕದಾಗಿ ಕೇಳಿಸ್ತಾ ಇತ್ತು, ಹಾಗಾಗಿ ಎಕ್ಸ್ಟ್ರಾ ವಾಯ್ಸ್ ಓವರ್ನ ಕೊಟ್ಟಿದ್ದೀನಿ. ಇವಾಗ ಚಿಕನ್ ಸಾಂಬಾರು ಇತ್ತು. ನಿನ್ನೆ ನಮ್ಮ ಮನೆಯವರು ಚಿಕನ್ ತೊಗೊಂಡು ಬಂದು ಕೊಟ್ಟಿದ್ರು, ಅವ್ರಿಗೂ ಮಾಡಿ ಕೊಟ್ಟು ಕಳಿಸಿದ್ದೆ. ಸೊ ನಮ್ಮ ಮನೆಯಲ್ಲೂ ಚಿಕನ್ ಸಾಂಬಾರು ಮಾಡಿದ್ದೆ ಅಂತ ಹೇಳಿಬಿಟ್ಟು ಇವಾಗ ಇಡ್ಲಿಗೆ ನೆನೆ ಹಾಕಿದೆ. ಇಡ್ಲಿಗೆ ಮತ್ತು ದೋಸೆಗೆ ತುಂಬಾ ಇಷ್ಟಪಡ್ತಾನೆ ನನ್ನ ಮಗ. ಹಾಗಾಗಿ ಇಡ್ಲಿ ಪಾತ್ರೆನೂ ಕೂಡ ಇಲ್ಲೇ ತಂದಿಟ್ಕೊಂಡಿದ್ದೀನಿ. ಯಾಕಂದರೆ ಅವನೇ ಜಾಸ್ತಿ ಇಷ್ಟಪಡೋದು ಇಡ್ಲಿನ. ನಮ್ಮ ಮನೆಯವರು ಕೂಡ ಇಷ್ಟಪಡ್ತಾರೆ. ಬಟ್ ಹಿಂದೆ ಎಲ್ಲ ಕುಕ್ಕರ್ ಒಳಗೆ ಇಡ್ಲಿ ಸ್ಟ್ಯಾಂಡ್ ಇಡ್ತಿದ್ರು ಅಲ್ವಾ, ಆ ಥರ ಇನ್ನೊಂದು ಹಳೇದೊಂದು ನಮ್ಮ ಮನೆಯಲ್ಲಿದೆ. ಸೊ ಹಾಗಾಗಿ ಅಲ್ಲಿಗೆ ಅದು ಅವಶ್ಯಕತೆ ಇರುತ್ತೆ ಅಂದ್ಬಿಟ್ಟು ಹೊಸದನ್ನು ಇಲ್ಲಿಗೆ ತಂದು ಇಟ್ಟಿದ್ದೆ. ಇವಾಗ ಇಡ್ಲಿ ಮಾಡೋಣ ಅಂತ. ಸೊ ಅವನಿನ್ನೂ ಹೊರಡ್ತಾ ಇದ್ದ. ಹಾಗೆ ಇವತ್ತು ಸ್ವಲ್ಪ ಕುಚ್ಚೆಲ್ಲ ಹಾಕೋದು ಮಿಕ್ಕಿತ್ತು, ಅದನ್ನೆಲ್ಲ ಕಂಪ್ಲೀಟ್ ಮುಗಿಸ್ಕೊಂಬಿಡೋಣ. ಇನ್ನು ನಾಳೆಗೆ, ಇವತ್ತು ಬುಧವಾರದ ವ್ಲಾಗು ನಾನು ಮಾಡ್ತಾ ಇರೋದು. ನಾಳೆ ಗುರುವಾರ, ನಾಡಿದ್ದಿಂದ ರಜೆ ಕೊಡ್ತಾರೆ, ಶುಕ್ರವಾರದಿಂದ ರಜೆ ಇದೆ ಅವನಿಗೆ. ಸೊ ನಾಳೆಗೆ ಎಲ್ಲನೂ ಕೂಡ ನೀಟಾಗಿ ಕ್ಲೀನ್ ಮಾಡಿ ಮನೆಯೆಲ್ಲನೂ ಹೊರಡಬೇಕು. ಅದಕ್ಕೋಸ್ಕರ ಇನ್ನೊಂದು ಲಾಸ್ಟ್ ಸ್ಯಾರಿದೊಂದು ಹಾಕ್ತಾಯಿದ್ದೆ ಅಲ್ವಾ, ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೆ, ಅದೊಂದು ಮುಗಿಸ್ಕೊಂಬಿಡೋಣ ಅಂತ ಹೇಳಿ ಮುಗಿಸ್ಕೊಂಡೆ. ಅದಕ್ಕೇ ಇವತ್ತು ಸ್ವಲ್ಪ ತಡ ಆಯಿತು ಮನೆ ಕೆಲಸ ಮಾಡೋದು. ಎಲ್ಲನೂ ಮಾಡಿಬಿಟ್ಟು ಇವಾಗ ಅವನು ಸ್ನಾನಕ್ಕೆಲ್ಲ ಹೋಗಿದ್ದಾನೆ. ಬೇಗ ಅವನು ಬರೋದ್ರೊಳಗೆ ಇಡ್ಲಿ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಇವಾಗ ಇಡ್ಲಿಗೆ ಇಟ್ಟಿದ್ದೀನಿ. ಸೊ ಅದಾದಮೇಲೆ ಇನ್ನು ಮಿಕ್ಕಿದ ಕೆಲಸಗಳು, ಎಲ್ಲ ಬೆಡ್ಶೀಟ್ಗಳನ್ನೆಲ್ಲ ತೆಗೆದು ಸೊ ಎಲ್ಲನೂ ಕ್ಲೀನ್ ಮಾಡಿ, ನಮ್ಮ ಮನೆಯವ್ರು ನಾಳೆ ಮಧ್ಯಾಹ್ನ ಬರ್ತಾರಾ ಇಲ್ಲ ಸಾಯಂಕಾಲ ಬರ್ತಾರಾ ಅಂತ ಹೇಳ್ತೀನಿ ಅಂದಿದ್ದಾರೆ. ಯಾಕಂದರೆ ಲೇಬರ್ ಬರೋರಿದ್ದಾರೆ ಊರಲ್ಲಿ. ಅವ್ರೇನಾದ್ರು ಕೆಲಸಕ್ಕೆ ಬತ್ತು ಅಂದರೆ ಬರೋದಕ್ಕಾಗಲ್ಲ. ಬರಲಿಲ್ಲ ಅಂತಂದರೆ ಮಧ್ಯಾಹ್ನನೇ ಬರ್ತೀನಿ. ಸಾಯಂಕಾಲ 4 ಗಂಟೆಗೆಲ್ಲ ಮಗನ ಸ್ಕೂಲ್ ಬಿಡ್ತಿದ್ದ ಹಾಗೆಯೇ ನಾವು ಹಾಲು ಕರೆಯೋದು 6 ಗಂಟೆಗೆ, ಅಷ್ಟರೊಳಗೆ ಹೋಗ್ಬೋದು ಅಂತ ಹೇಳಿಬಿಟ್ಟು ಹಾಗಂತ ಹೇಳಿದ್ದಾರೆ. ನೋಡಬೇಕು ಏನು ಮಾಡೋಣ ಅಂತ ಹೇಳಿಬಿಟ್ಟು. ಸೊ ಊರಿಗೆ ಹೋಗ್ತೀವಿ ಅಂದರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ನನಗಂತೂ ಸಿಕ್ಕಾಬಿಟ್ಟೆ ಖುಷಿ ಆಗ್ತಾಯಿದೆ. ಊರಿಗೆ ಹೋಗ್ತಿದ್ದಾಗೆ ಅಲ್ಲಿರೋ ಕೆಲಸಗಳನ್ನೆಲ್ಲ ಮುಗಿಸ್ಕೋಬೇಕು. ಇನ್ನು ಗುರುವಾರ ಸಾಯಂಕಾಲ ಆಯಿತು ಬಂದಿದ್ದು. ಸಾಯಂಕಾಲ 5:30 5:45 ಕರೆಕ್ಟಾಗಿ ಹಾಲು ಕರೆಯೋ ಟೈಮ್ಗೆ ಬಂದ್ವಿ. ಇನ್ನು ಬೆಳಗ್ಗೆ ಎದ್ದು ಶುಕ್ರವಾರ ದಿನ ವಾರ ಮುಗಿಸ್ಕೊಂಡು ಒಂದು 12:30 1 ಗಂಟೆಗೆಲ್ಲ ಯಾವುದಾದ್ರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅನ್ನಿಸ್ತು. ಹಾಗಾಗಿ ನಮ್ಮ ಮನೆಯವರು ನಾವೆಲ್ಲ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ವೀಡಿಯೋ ಏನೂ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಬಿಕಾಸ್ ಅವತ್ತು ಹುಣ್ಣಿಮೆ ಇತ್ತಂತೆ. ಸೊ ನಾನು ಹುಣ್ಣಿಮೆ ಏನೂ ನೋಡಿರಲಿಲ್ಲ. ಸಡನ್ ಹೋಗಬೇಕು ಅಂತ ಅನ್ನಿಸ್ತು. ಯಾಕಂದರೆ ತುಂಬ ದಿನದಿಂದ ಅಲ್ಲೇ ಮನೇಲೂ ಕೂಡ, ಟೌನಲ್ಲಿದ್ದರೂ ಕೂಡ ನಾನು ಎಲ್ಲೂ ಹೊರಗಡೆ ಹೋಗೋದಿಲ್ಲ. ಯಾಕಂದರೆ ಆಟೋ ಚಾರ್ಜಸ್ ಕೊಡೋದಕ್ಕೆ ಈ ಬಿಸಿಲಲ್ಲಿ ನಾನು ನೆಡ್ಕೊಂಡು ಹೋಗೋದಕ್ಕೂ ಆಗಲ್ಲ ದೇವಸ್ಥಾನಗಳಿಗೆ. ಆಟೋ ಚಾರ್ಜಸ್ ನೋಡಿದ್ರೆ ಹೋಗೋದೇ ಬೇಡ, ಮನೇಲೇ ಇರೋಣ ಅಂತ ಅನಿಸುತ್ತೆ. ಹಾಗಾಗಿ ನಮ್ಮ ಮನೆಯವರು ಎಲ್ಲರೂ ಕೂಡ ಹೋಗಿದ್ವಿ. ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಊಟ ಮಾಡೋಣ ಅಂತ ಹೇಳಿಬಿಟ್ಟು ನಮ್ಮ ಮನೆಯವ್ರಿಗೆ ಹೇಳಿದೆ. ಅದೇನು ಬಗ್ಗೆನೋ ಗೊತ್ತಿಲ್ಲ, ಸುಮ್ಮನೆ ಆಯಿತು ಬಿಡು ಹೋಗೋಣ ಅಂತ ಹೇಳಿ ಒಪ್ಕೊಂಡ್ರು. ನಾನು ಅವ್ರು ಎಲ್ಲಿ ಬೈತಾರೋ ಅಂತಲೇ ಮನೆಯಿಂದ ಏನು ಹೇಳ್ಕೊಂಡು ಕರ್ಕೊಂಬಂದಿರಲಿಲ್ಲ. ಹಾಗೆ ಮಧ್ಯಾಹ್ನ ಸಿಂಪಲಾಗಿ ಮಜ್ಜಿಗೆ ಅನ್ನ. ಆಲ್ಮೋಸ್ಟ್ ಇವಾಗ ತುಂಬ ಸೆಕೆ ಇರೋದ್ರಿಂದ, ಬೇಸಿಗೆ ಆಗಿರೋದ್ರಿಂದ ಮಜ್ಜಿಗೆ ಅನ್ನನೇ. ಸೊ ರೈಸ್ ಎಲ್ಲ ಹಾಕ್ಬಿಟ್ಟು ಬಂದಿದ್ದೆ. ಅದಾದಮೇಲೆ ನಮ್ಮ ಮನೆಯವ್ರಿಗೆ ಅಂತಿದ್ದಂಗೆ ಓಕೆ ಅಂತ ಹೇಳಿದ್ರಲ್ವ. ಸೊ ಹಾಗಾಗಿ ಇವಾಗ ಊಟ ಮಾಡಿದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಸ್ವಲ್ಪ ಕೆಲಸಗಳಿತ್ತು. ನನ್ನ ಫೇಸ್ ನೋಡಿದ್ರೆ ನಿಮಗೆ ಗೊತ್ತಾಗ್ತಿದೆ, ಸಿಕ್ಕಾಪಟ್ಟೆ ಕೆಲಸ ಇತ್ತು. ಟೌನ್ಗೆ ಹೋಗಿ ಉಳ್ಕೊಂಬಿಟ್ರೆ ಎಷ್ಟು ಕೆಲಸ ಇರುತ್ತೆ ಅಂದರೆ, ಗಂಡಸ್ರಿಗಳಂತೂ ಏನೂ ಕೆಲಸ ಮಾಡ್ಕೊಳ್ಳೋದಿಲ್ಲ. ಸೊ ನಾವೇ ಮಾಡಬೇಕಾಗತ್ತೆ. ಲೇಬರ್ ಕರೆಸಿ ಹೂವಿನ ಗಿಡ ಎಲ್ಲ ಫುಲ್ಲು ಕ್ಲೀನ್ ಮಾಡಿಸಿ ಅಂತ ಹೇಳಿದ್ದೆ. ಬಟ್ ಅವ್ರು ಏನೂ ಕ್ಲೀನ್ ಮಾಡಿಸಿಲ್ಲ. ಎಲ್ಲನೂ ನಾನು ಬಂದಮೇಲೂ ಕೂಡ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಮಾಡಿದೆ. ಬಟ್ ಅವರು ಫೋನೇ ತೆಗಿತಾ ಇಲ್ಲ ಲೇಬರು. ಸೊ ಇವಾಗ ನಾನೇ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಮತ್ತು ನನ್ನ ಮಗ ಇಬ್ಬರು ಕೂಡ ಕ್ಲೀನ್ ಮಾಡ್ತಾಯಿದ್ವಿ. ಸೊ ಬನ್ನಿ ಎಷ್ಟಾಗಿದೆ ಅಂತ ಹೇಳಿ ತೋರಿಸ್ತೀನಿ ಇವಾಗ. ಎಸ್, ಇನ್ನೊಂದು ಸ್ವಲ್ಪ ಅವ್ನು ಕ್ಲೀನ್ ಮಾಡ್ತಾಯಿದ್ದಾನೆ. ಇಷ್ಟು ಕ್ಲೀನ್ ಮಾಡಿದ್ದೀವಿ ಈಗ ಆಲ್ಮೋಸ್ಟ್ ಫುಲ್ಲು. ಏನು ಅಂದರೆ ಯಾವ ಹೂವಿನ ಗಿಡನೂ ಕೂಡ ಕಾಣಿಸ್ತಾ ಇರಲಿಲ್ಲ, ಅಷ್ಟು ಹರಡ್ಕೊಂಡಿತ್ತು. ಅದನ್ನೆಲ್ಲ ಆಲ್ಮೋಸ್ಟ್ ಕ್ಲೀನ್ ಮಾಡಾಗಿದೆ. ಇಡೀ ಸ್ನಾನ ಎಲ್ಲ ಮಾಡಿದ್ದೀವಿ, ಫ್ರೆಶ್ ಆಗಿದ್ದೀವಿ. ಸೊ ತುಂಬ ಅಂದರೆ ತುಂಬಾ ಸೆಕೆ ಆಗ್ತಾಯಿತ್ತು. ಅದಕ್ಕೆ ನಾನೊಂದು ಸ್ವಲ್ಪ ಕ್ಲೀನ್ ಮಾಡಿ ಕೈಕಾಲು ಮುಖ ತೊಳ್ಕೊಂಡು ಒಳಗೆ ಬಂದೆ. ಅವನೇನು ಕ್ಲೀನ್ ಮಾಡ್ತಾಯಿದ್ದಾನೆ. ಸ್ನಾನ ಮಾಡೋಕ್ಕಿಂತ ಮುಂಚೆ ಬಂದು ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ನಾಳೆ ಸ್ನಾನ ಮಾಡ್ಕೊಬೇಕು. ಇನ್ನೂ ಸ್ವಲ್ಪ ಹುಲ್ಲೆಲ್ಲ ಹಾಗೆ ಇದೆ, ಅದನ್ನೆಲ್ಲನೂ ಕುಡ್ಲಿರುತ್ತೆ ಅಲ್ವ. ಸೊ ಕುಡ್ಲಲ್ಲಿ ಕಟ್ ಮಾಡಬೇಕು. ಅದನ್ನೆಲ್ಲನೂ ಕೂಡ ಕಟ್ ಮಾಡಿ ತೆಗಿಯೋಣ. ಮತ್ತು ದೊಡ್ಡದಾಗಿರೋದನ್ನೆಲ್ಲ ತೆಗೆದುಬಿಟ್ಟು
ಸೊ ಬೇರೆ ಕಡೆ ಎಲ್ಲಾದರೂ ಹಾಕೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ಎಲ್ಲಾದರೂ ಬೇರೆ ಕಡೆನೇ ಹಾಕಬೇಕು, ಯಾಕಂದರೆ ನಾವು ಉದ್ದಗೆ ಬೆಳೆದಿದೆ ನೋಡಿ ಮಧ್ಯದಲ್ಲಿ, ಅದು ಪಾರಿಜಾತ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬೆಳೆದಿದೆ. ಸೊ ಹಾಗೆ ಮೊಗ್ಗು ಕೂಡ ಆಗಿದೆ. ಮಳೆ ಹಾಂ ಯಾರೂ ಇಲ್ಲ, ನಾನೇ ಮಾತಾಡ್ತಾ ಇದ್ದೀನಿ. ಸೊ ಪಾರಿಜಾತ ಅಂತೂ ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ಅದ್ರ ಸುತ್ತೆಲ್ಲ ಕ್ಲೀನ್ ಮಾಡಿ ಅದನ್ನು ಸ್ವಲ್ಪ ಅದು ಒಂದನ್ನೇ ಬಿಡಬೇಕು, ಅದ್ರ ಸುತ್ತ ಏನೂ ಇರೋ ಹಾಗಿಲ್ಲ. ಬಿಕಾಸ್ ಅದು ತುಂಬ ದೊಡ್ಡ ಮರ ಆಗುತ್ತೆ. ಅದು ಒಣಗೋಗಿತ್ತು ಪೂರ್ತಿ, ನೀರು ಬಿಡದೆ ಎಲ್ಲ ಏನು ಮಾಡ್ದೇನೆ. ಇವಾಗ ತುಂಬ ಚೆನ್ನಾಗಿ ಚಿಗುರುಕೊಂಡಿದೆ ಮತ್ತೆ. ಸೊ ಅದ್ರ ಸುತ್ತ ಇರೋ ದಾಸವಾಳ ಗಿಡ ಅದನ್ನೆಲ್ಲ ಕ್ಲೀನ್ ಮಾಡಿ ಕ್ಲೀನ್ ಮಾಡಬೇಕು. ಅಂತೂ ಇಂತೂ ನಮ್ಮೂರಿಗೂ ಮಳೆ ಬಂತು ಅನ್ನೋ ಹಂಗೆ ಆಗಿದೆ ಇವಾಗ. ಮಳೆನ ಯಾವಾಗಲೋ ಒಂದಿನ ಹುಣ್ಣಿಮೆ ಅಮಾವಾಸ್ಯೆಗೊಂದ್ಸರಿ ನೋಡೋ ಥರ ಆಗಿದೆ. ಇಷ್ಟೊತ್ತಿಗಾಲೇ ಮುಂಗಾರು ಸ್ಟಾರ್ಟ್ ಆಗಬೇಕಿತ್ತು. ಸೊ ಮುಂಗಾರು ಯಾರೂ ಕೂಡ ಮುಂಗಾರು ಬೆಳೆನ ಹಾಕಿಲ್ಲ ಅನ್ಕೊತೀನಿ, ಯಾಕಂದರೆ ಮಳೆನೇ ಇಲ್ಲ. ಇದು ಒಂದು 2ನೇ ಸರಿ ಅನಿಸುತ್ತೆ, ಯುಗಾದಿ ಹಬ್ಬ ಕಳೆದ ಮೇಲೆ ಇದು 2ನೇ ಸರಿ ನಮಗೆ. ಅದು ಇದು ತುಂಬಾ ಜೋರಾಗಿ ಬಂತು ಇವತ್ತು. ತುಂಬಾ ಖುಷಿ ಆಯಿತು. ರೈತರಿಗಂತೂ ಈ ಥರ ಮಳೆ ಬಂತು ಅಂದರೆ ಅವ್ರಿಗೆ ಸೊ ಮುಗಿಲ್ ಮುಟ್ಟೋ ಥರ ಖುಷಿ ಆಗುತ್ತೆ. ಸೊ ತುಂಬಾ ಖುಷಿ ಆಯಿತು ನಮಗೂ ಕೂಡ. ಇದು ಬಂದು ಪರ್ಪಲ್ ಕಲರ್ದು ಮೈಸೂರು ಸಿಲ್ಕ್ ಸ್ಯಾರಿ. ಸೊ ಇದಕ್ಕೆ ಈ ರೀತಿ ಕುಚ್ಚನ್ನ ಹಾಕಿದ್ದೀನಿ. ಸೊ ಎಲ್ಲವೂ ಒಂದು ರೀತಿ ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿಬಿಟ್ಟು ಈ ರೀತಿ ಇದಕ್ಕೆ ಈ ರೀತಿ ಕುಚ್ಚನ್ನ ಹಾಕಿದ್ದೀನಿ. ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ. ಇದು ಸ್ವಲ್ಪ ವೈಟಿಶ್ ಗೋಲ್ಡ್ ಬರುತ್ತೆ ಅಲ್ವಾ, ಸೊ ಆ ಥರ ಯೂಸ್ ಮಾಡಿದ್ದೀನಿ. ಇದು ಪೂರ್ತಿಯಾಗಿ ಗೋಲ್ಡಿಶ್ ಅಲ್ಲ ಇದು. ಸೊ ಹಾಗಾಗಿ ತುಂಬ ಹೈಲೈಟಾಗಿ ಕಾಣಿಸ್ತಾ ಇದೆ. ನೆಕ್ಸ್ಟು ಇದು ಏನಂತಾರೆ ಬಾಟಲ್ ಗ್ರೀನ್ ಕಲರ್ದು ಸ್ಯಾರಿ. ಸೊ ಇದಕ್ಕೂ ಕೂಡ ಅಷ್ಟೇ ಈ ರೀತಿ ಹಾಕ್ಕೊಂಡಿದ್ದೀನಿ. ಇದು ಕೂಡ ತುಂಬಾ ಡಿಫ್ರೆಂಟ್ ಆಗಿತ್ತು. ಇದೇ ಫಸ್ಟು ನಾನು ಹಾಕಿದ್ದು ಸ್ಯಾರಿ ತೊಗೊಂಡು ಹೋದ್ಮೇಲೆ. ಸೊ ಈ ರೀತಿ ಗ್ರೀನ್ ಕಲರ್ದೇ ಬೇಬಿ ಕುಚ್ಚನ್ನು ಹಾಕಿದ್ದೀನಿ. ಸೊ ಇದರಲ್ಲಿ ತುಂಬ ಕಲರ್ ಸೈಡ್ ಇದೆ, ಅಂದರೆ ಏನು ಹೇಳ್ತಾರೆ ಕಾಫಿ ಬ್ರೌನ್ ಇದೆ, ಅದಾದಮೇಲೆ ಈ ಥರ 2 ಕಲರು, ಈ ಗ್ರೀನ್ ಒಂದು ಈ ಗ್ರೀನ್ ಒಂದು. ಸೊ 2 ಗ್ರೀನ್ ಇದೆ, ಮತ್ತು ಆಫ್ ವೈಟ್ ಒಂದಿದೆ. ಸೊ ಎಲ್ಲವೂ ಕೂಡ ಮಿಕ್ಸ್ ಮಾಡಿ ಹಾಕೋಣ ಅಂತ ಹೇಳಿಬಿಟ್ಟು ಈ ರೀತಿ ಹಾಕಿದ್ದೀನಿ. ಗ್ರೀನ್ ಅನ್ನೋದು ತುಂಬ ಹೈಲೈಟಾಗಿತ್ತಲ್ಲ, ಪ್ಯಾರೆಟ್ ಗ್ರೀನ್ ಅಂತ ಹೇಳಿಬಿಟ್ಟು ಅದಕ್ಕೆ ಬೇಬಿ ಕುಚ್ಚನ್ನ ಆ್ಯಡ್ ಮಾಡಿದ್ದೀನಿ ಇವೆರಡು ಕಲರಲ್ಲಿ. ಇದು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇನ್ನು ಇದು ಬಂದು ಏನು ಹೇಳ್ತಾರೆ ಕನಕಾಂಬ್ರ ಪಿಂಕ್ ಅಂತ ಹೇಳ್ತಾರೆ ಅಲ್ವಾ. ಸೊ ಆ ಸ್ಯಾರಿಗೆ ಈ ರೀತಿಯಾಗಿ ನಾನು ಕುಚ್ಚನ್ನ ಹಾಕಿದ್ದೀನಿ, ಕ್ರೋಶಾ ಕುಚ್ಚು. ತುಂಬಾ ಚೆನ್ನಾಗಿದೆ. ಸೊ ಇಷ್ಟರಲ್ಲಿ ನಿಮಗೆ ಯಾವ ಕುಚ್ಚು ಇಷ್ಟ ಆಯಿತು ಅಂತ ಹೇಳಿ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನೋಡಿದ್ರಿ ಅಲ್ವಾ ನನ್ನ ಕುಚ್ಚು ಡಿಸೈನ್ಸ್ ಎಲ್ಲನೂ ಕೂಡ ತುಂಬ ಡಿಫ್ರೆಂಟಾಗಿ ಹಾಕಿದ್ದೀನಿ. ತುಂಬ ಬೇಜಾರಾಗ್ತಿತ್ತು ಅಂತ ಹೇಳಿಬಿಟ್ಟು ಹೋಗಿ ತೊಗೊಂಡೋಗಿ ಹಾಕಿದಷ್ಟೇ. ಸೊ ಇತ್ತೀಚೆಗೆ ಕುಚ್ಚು ಹಾಕ್ಕೊಳ್ಳೋದನ್ನೇ ಬಿಟ್ಬಿಟ್ಟಿದೆ ನಾನು ಸ್ಯಾರಿಗಳಿಗೆಲ್ಲ. ಸೊ ಆಲ್ಮೋಸ್ಟ್ ಎಲ್ಲನೂ ಕೂಡ ಹಾಕಿದ್ದೀನಿ. ನಿಮ್ಗೆ ಯಾವ್ದು ಕುಚ್ಚು ಇಷ್ಟ ಆಯಿತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.